ದಿನವೇ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಪೌರ ಕಾರ್ಮಿಕರ ಸೇವಾ ಕಾಯಂ ಪತ್ರ ವಿತರಣೆ ಮಾಡಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವ 12,692 ಪೌರ ಕಾರ್ಮಿಕರ ಸಿಹಿ ಸುದ್ದಿ ನೀಡಿದ್ದಾರೆ. ಈ ಹಿಂದೆ ಪೌರ ಕಾರ್ಮಿಕರು ಸೇವಾ ಕಾಯಂಗೊಳಿಸಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ರು. ಆಗ ಸಿಎಂ ಸಿದ್ದರಾಮಯ್ಯನವರು ಮೇ 1ರಂದೇ ಸೇವಾ ಕಾರ್ಯಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ರು. ಇದೀಗ ನುಡಿದಂತೆ ಸಿಎಂ ಸಿದ್ದರಾಮಯ್ಯ ನಡೆದಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸೇವಾ ಕಾಯಂ ಪತ್ರ ವಿತರಣೆ ಮಾಡಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಎಲ್ಲರೂ ಕೂಡ ಬದುಕಲಿಕ್ಕೆ 4 ಆಧಾರ ಸ್ತಂಭಗಳು: ಒಬ್ಬ ಕಾರ್ಮಿಕ, ಒಬ್ಬ ಕೃಷಿಕ, ಒಬ್ಬ ಶಿಕ್ಷಕ, ಒಬ್ಬ ಸೈನಿಕ. ಇವೇ 4 ಪಿಲ್ಲರ್ಗಳು. ಈ 4 ಜನ ಇದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ ಯಾವುದೇ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ. ನೀವು ಪೌರ ಕಾರ್ಮಿಕರು ದೇವರ ಮಕ್ಕಳು ಅಂತೇಳಿ, ಸ್ವಚ್ಛತಾ ರಾಯಭಾರಿಗಳಂತೇಳಿ ನಮ್ಮ ಸರ್ಕಾರ ನಿಮ್ಮನ್ನ ಭಾವಿಸ್ತಾ ಇದೆ. ನೀವು ನಮ್ಮ ಸರ್ಕಾರದ ಸಮಾಜದ ಆರೋಗ್ಯವನ್ನ ಕಾಪಾಡ್ತಿರುವಂತ ವೈದ್ಯರು. ಇಂದು ಬೆಂಗಳೂರು ನಗರವನ್ನ ಸುಂದರವಾಗಿ ಇಟ್ಟು ಅದಕ್ಕೆ ವಿಶ್ವಮಾನ್ಯತೆಯನ್ನ ಬಂದಿದ್ದರೆ ಅದು ನೀವು ಮಾಡಿದಂತ ಸೇವೆ. ನಮ್ಮ ಪೌರ ಕಾರ್ಮಿಕರು ಪುರವನ್ನ, ಹಿತವನ್ನ ಕಾಪಾಡಿದಂಥವರು ನೀವೆಲ್ಲರೂ ಕೂಡ. ನಮ್ಮ ಕಾಂಗ್ರೆಸ್ ಸರ್ಕಾರ ನಿಮಗೆ ಮಾತು ಕೊಟ್ಟಿದ್ದು, ಸಿದ್ದರಾಮಯ್ಯನ ನೇತೃತ್ವದಲ್ಲಿ ವಿರೋಧ ಪಕ್ಷ, ನಾನು ಪಕ್ಷದ ಅಧ್ಯಕ್ಷರಾಗಿ, ಎಐಸಿಸಿ ಅಧ್ಯಕ್ಷರಾಗಿ ಅವರ ಮಾರ್ಗದರ್ಶನದಲ್ಲಿ ನಿಮ್ಮ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು. ನೀವು ಕೂಡ ಸರ್ಕಾರದ ನೌಕರರಾಗಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಮಾತು ಕೊಟ್ಟಿದ್ದು. ಇವತ್ತು ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ನಿಮ್ಮ ಒಂದು ಕುಟುಂಬಗಳಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಈಗ ತಾನೇ ನನ್ನ ಸೋದರಿಗೆ, ನಮ್ಮ ಮಕ್ಕಳು ಇವತ್ತು ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮನ ನಮ್ಮ ಹೆಣ್ಣುಮಕ್ಕಳು 3 ಜನ ನಡೆಸ್ತಾ ಇದ್ರು. ನಾವು ಯಾರು ಹೊರಗಡೆಯಿಂದ ಕರ್ಕೊ ಬರಲಿಲ್ಲ. ನಿಮ್ಮ ಮಕ್ಕಳು, ಪೌರ ಕಾರ್ಮಿಕರ ಮಕ್ಕಳೇ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ನಮ್ಮ ಸರ್ಕಾರದ ಉದ್ದೇಶ ನಿಮ್ಮನ್ನು ಕೂಡ ಈ ದೇಶದ ಒಬ್ಬ ದೊಡ್ಡ ಹೆಣ್ಮಕ್ಳಾಗ್ಲಿ ಹುಡುಗರಾಗ್ಲಿ ವಿದ್ಯಾವಂತರು ಮಾಡಬೇಕು, ಬುದ್ಧಿವಂತರಾಗಿ ಮಾಡಬೇಕು.
IAS ಮಾಡಬೇಕು, ಮಂತ್ರಿಗಳಾಗಬೇಕು, MLAಗಳಾಗಬೇಕು, ಲೆಕ್ಚರರ್ಗಳಾಗಬೇಕು, ತಹಶೀಲ್ದಾರ್ಗಳಾಗಬೇಕು, DC ಗಳಾಗಬೇಕು ಅನ್ನೋದು ನಮ್ಮ ಸರ್ಕಾರದ ಮೂಲ ಉದ್ದೇಶ. ಯೋಗಿ ಎನ್ನಿಸೋಕ್ಕಿಂತ ಉಪಯೋಗಿ ಎನ್ನಿಸಿಕೊಳ್ಳುವುದೇ ಈಗ ಬದುಕಿಗೆ ಬೆಲೆ. ರಾಷ್ಟ್ರಕವಿ ಕುವೆಂಪು ಅವರವರು ಪೌರ ಕಾರ್ಮಿಕರನ್ನ ಸಾಕ್ಷಾತ್ ಶಿವನಂತೆ ಹೋಲಿಸಿದಂತ ಪ್ರಸಂಗ ಇದೆ. ಕುವೆಂಪು ಹೇಳಿದ್ದಾರೆ, ಬೀದಿ ಗುಡಿಸಿರುವ ಬಡವನ ಎದೆಯಲ್ಲಿ ನಾವಿದ್ದೇವೆ, ಉಳುಮೆ ಮಾಡುವ ಒಕ್ಕಲಿಗನ ಜೊತೆಯಲ್ಲಿ ನಾವಿದ್ದೇವೆ, ಜಾಗದ ಬಲಗಾರನಾದ ಶಿವ ನಾನು ಅಂಥೇಳಿ ಕುವೆಂಪುರವರು ಹೇಳಿದ್ರು. ಅಂಜದಿರು ಸೋದರನೇ, ನಿಮ್ಮ ಜೊತೆ ನಾವಿದ್ದೇವೆ. ಇವತ್ತು ನಿಮ್ಮ ಬದುಕು ಬಹಳ ದೊಡ್ಡ ಬದಲಾವಣೆಯ ಪವಿತ್ರವಾದಂಥ ದಿನ. ಇಂದು ನೀವು ಕಾಯಮಾಗಿ ಸರ್ಕಾರ ನೌಕರಾಗಿದ್ದೀರಿ. ನಾನು ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂಥ AICC ಅಧ್ಯಕ್ಷರಾದಂಥ ಗುಲ್ಬರ್ಗಾದಲ್ಲಿ ಒಂದು ಸಣ್ಣ ಮುನ್ಸಿಪಲ್ ಅಧ್ಯಕ್ಷರಾಗಿ ಅಲ್ಲಿ ರಾಜಕಾರಣವನ್ನು ಪ್ರಾರಂಭವನ್ನು ಮಾಡಿ ಒಬ್ಬ ಬಡವ ಕುಟುಂಬದಲ್ಲಿ ಇಟ್ಟು ಇವತ್ತು ಮಹಾತ್ಮ ಗಾಂಧೀಜಿಯವರು, ಇಂದಿರಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ರಾಜೀವ್ ಗಾಂಧಿಯವರು ಎಲ್ಲರೂ ಕೂಡ ಅಧಿಕಾರದಲ್ಲಿ ಯಾರು ಇದ್ರು ಆ ಜಾಗದಲ್ಲಿ ಇವತ್ತು ಸೋನಿಯಾ ಗಾಂಧಿ ಅವರು ಇದ್ದಂಥ ಜಾಗದಲ್ಲಿ ನಮ್ಮ ರಾಜ್ಯದವರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲಂಕರಿಸಿದ್ದಾರೆ. ಅದಕ್ಕಿನ್ನ ಜೊತೆಯಲ್ಲಿ ಅವರು ಕಾರ್ಮಿಕರ ಸಚಿವರಾಗಿ ಮಾಡಿದಂಥ ಕೆಲಸಗಳು ಈ ದೇಶದ ಇತಿಹಾಸ ಪುಟದಲ್ಲಿ ಸೇರಿದೆ. ಈಗೊಂದು ಪುಟ್ಟ ವಿರಾಮ.